ಅದೇ ಇದು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇರೋದು ಅದು. ಅದಕ್ಕೆ ಜಿಂಕು ಬೋರಾನು ಅದು ಡಿಫಿಷಿಯನ್ಸಿ ಆದಾಗ ಹಂಗಾಗುತ್ತೆ. ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ರಿಕವರಿ ಆಗುತ್ತೆ ಸರ್ ಅವು. ಹಾಂ, ಟೋಟಲ್ ಎಷ್ಟು ಗಿಡ ಸರ್ ನಿಮ್ಮದು? 600? ಹಾಂ, ಅದಕ್ಕೆ 700 ಚಿಲ್ಲರೆ ಆಯಿತು ಅಲ್ಲಿಗೆ. ಈ ಕಡೆ ಸೈಡ್ ಸ್ವಲ್ಪ ಪಚ್ಚಬಾಳೆನೂ ಹಾಕವ್ರೆ. ಬಟ್ ಹಾಂ, ಅಡಿಕೆ ಮಧ್ಯದಲ್ಲಿ 2 ಅಡಿಕೆ ಮಧ್ಯೆ 1 ಬಾಳೆ. ಚೆನ್ನಾಗಿದೆ ಸರ್ ಗಿಡ, ಏನು ತೊಂದರೆ ಇಲ್ಲ. ಎರೆಮಣ್ಣಲ್ವ ಇದು? ಪೂರ್ತಿ ಎರೆಮಣ್ಣು. ಹಾಂ, ಇರಲಿ ಆಗುತ್ತೆ, ಏನೂ ಮಾಡೋಕ್ಕಾಗ್ತದೆ. ಇಲ್ಲ ಸರ್, ಇನ್ನೂ ಇರೋದು ಚೆನ್ನಾಗಿದೆ, ಇರೋದೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಫುಲ್ ಅಲ್ಲಿ ಗಂಟಲು ಹಿಂದಿನ ತನಕನೂ ಇದೆಯಲ್ಲ ಇದು. ಸೊ ಅಡಿಕೆ ಬಾಳೆ ಎರಡೂ ಮಾಡಿದರೆ ಈಗ ತೋಟ ಆಗುತ್ತೆ ಸರ್, ಏನು ತೊಂದರೆ ಏನಿಲ್ಲ. ಹ್ಞೂ, ಚೆನ್ನಾಗೈತೆ. ಕಳೆ ಮಾತ್ರ ಪಕ್ಕ ಗರಿಕೆ ಬಂದೇ ಬರ್ತದೆ ಸರ್. ಈಗ ನೋಡ್ತೀನಿ ಒಳಗಡೆ ಇನ್ನೊಂಚೂರು ಹೋಯ್ತಾ ಇದ್ದೀನಿ. ಟಾನಿಕ್ ಪೌಡ್ರುಗಳೇನೋ ಬೇಕು ಅಥವಾ ಸಿಗಾಟೊಕ್ಕ ಅದೇನು ಬಂದಿಲ್ಲ. ಶೀತ ಆದರೆ ಇಷ್ಟೊತ್ತಿಗೆ ಸಿಗಾಟೊಕ್ಕ ಬರ್ತಿತ್ತು. ಈ ಸದ್ಯ ನಿಮ್ಮ ಅದೃಷ್ಟ ಬಂದಿಲ್ಲ, ಅದು ಬರೋದು ಬೇಡ. ತೋಟ ಚೆನ್ನಾಗಿದೆ. ನಿಮ್ಮ ಹೆಸರು ಆ ಥರ ಅದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಅದು ಮ್ಯಾಂಗನೀಸ್ ಕೊರತೆ ಇರ್ತದೆ. ಇಟ್ಕೊಳ್ಳಿದು ನೋಡಿ, ಈ ಗಿಡ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ತೋಟನೂ ಇದು ಮ್ಯಾಂಗನೀಸ್ ಗೊಬ್ಬರ ಕೊರತೆ ಆದರೆ ಜಿಂಕು, ಬೋರಾನು, ಐರನ್ನು, ಕಾಪರು, ಮೈಕ್ರೋನ್ಯೂಟ್ರಿಯೆಂಟ್ ಟೋಟಲಿ ಕೊರತೆ ಆದಾಗ ಈ ಥರ ವೈಟ್ ಆಗುತ್ತೆ. ಇದೇನು ರೋಗ ಏನಲ್ಲ ಇದು. ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟರೆ ಸಾಕಾಗುತ್ತೆ. ಚೆನ್ನಾಗಿದೆ ತೋಟ ಸರ್. ಇನ್ನು ಫಾಸ್ಫರಸ್ ಜಾಸ್ತಿ ಕೇಳ್ತಾ ಇದೆ ಒಟ್ಟಿನಲ್ಲಿ. ಬೂದಿನ ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟಿಲ್ಲ ಅಲ್ವಾ ನೀವು? ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಟ್ಟಿಲ್ಲ. ಹಾಂ, ಅದಕ್ಕೆ ಬೂದಿ ಜಾಸ್ತಿ ಕೇಳ್ತಾ ಇದೆ. ಈಗ ನಾನು ಹೇಳ್ತೀನಿ ಬಿಡಿ, ಫೋನ್ ಮಾಡ್ಬಿಟ್ಟು ನಿಮ್ಗೆ ಏನೇನು ಕೊಡಬೇಕು ಅಂತ ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ. ಸರ್ ಸರಿ ಬನ್ನಿ ಸರ್, ಕೊಡ್ತೀನಿ. ಓಕೆ. ಇದು ಮಂಜುನಹಳ್ಳಿ, ಬೇರೆ ಗ್ರಾಮ ನಮ್ಮದು. 9902038931 ಲೊಕೇಶನ್ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರ್ಮ್, KR ಕೊಟ್ಟಿರೋದು. ನೋಡಿ ಸರ್, ಚೆನ್ನಾಗಿದೆ. ಅವ್ರ ಹೆಸರು ಮಂಜಣ್ಣ ಅಲ್ವಾ? ದಿವಾಕರ್ ಅವ್ರದ್ದು. ಇವ್ರು ಇರೋದೆಲ್ಲಿ? ತಮಿಳ್ನಾಡು ಕೊಯಮತ್ತೂರು. ಇವ್ರು ಕೊಯಮತ್ತೂರಲ್ಲಿ ಅವರೇ, ಆದರೂ ರೈತರು ಇಲ್ಲಿ ಅವ್ರ ಜಮೀನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಇವತ್ತು ತೋಟ ತುಂಬ ಚೆನ್ನಾಗಿದೆ, ಯಾವುದೂ ಡಿಸೀಸ್ ಇಲ್ಲ. ಅದು ಬರೋದು ಬೇಡ, ತುಂಬ ಚೆನ್ನಾಗಿ ಡೆವಲಪ್ ಆಗಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಇವರು ಅಡಿಕೆ, ಬಾಳೆ ಮತ್ತು ಅಡಿಕೆ ಟ್ರಂಚ್ ಮಾಡಿರೋವಂಥದ್ದು. ಸುಮಾರು ಜನ ಕೇಳ್ತಾ ಇರ್ತಾರೆ ಅಡಿಕೆದು ತೋರಿಸಿ ಅಂತ. ಅಡಿಕೆ ಮತ್ತು ಬಾಳೆ ಹಾಕಿರೋದನ್ನು. ಸೊ ಅದನ್ನು ನೋಡಿ, ಇದು ಮಳೆ ಇರೋದ್ರಿಂದ ಕಳೆ ತೆಗೆದಿಲ್ಲ. ಆಮೇಲೆ ಮರಿಗಳನ್ನು ಕೂಡ ತೆಗಿಬೇಕು. ಓಕೆ, ಥ್ಯಾಂಕ್ ಯು.